ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾನು ನಿಮ್ಮ ನಂದಿನಿ ಇವತ್ತು ನಿಮ್ಮ ಜೊತೆಗೆ ಇರ್ತೀನಿ. ಅದಷ್ಟೇ ಅಲ್ಲದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ವ್ಯಕ್ತಿ ಕೂಡ ಬಂದಿದ್ದಾರೆ. ಹೌದು, ಖಂಡಿತವಾಗ್ಲೂ ಪೀಸ್ ಫಾರ್ ಹ್ಯುಮ್ಯಾನಿಟಿ ಅಧ್ಯಕ್ಷರು ಆಗಿರುವಂತಹ ಸಲೀಂ ಪಾಷಾರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಹಾಗೆ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆ. ಓಕೆ. ಸೊ ಹಾಗೆ ಪೀಸ್ ಫಾರ್ ಹ್ಯುಮ್ಯಾನಿಟಿ ಅನ್ನೋ ಟ್ರಸ್ಟ್ ಈಗ ನೀವು ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನೊಂದು ಸಲೀಂ ಪಾಷಾ ಅಂತ ಹೇಳಿದ್ರೇ ಬಡವರ ಬಂಧು, ಧೀಮಂತ ನಾಯಕ, ನಿಜಕ್ಕೂ ತುಂಬ ಸರಳ ಜೀವಿ, ಸಮಾಜ ಸೇವಕರು ಅಂತಾನೆ ಹೆಸರುವಾಸಿಯಾಗಿರೋರು. ಸೊ ಈ ಒಂದು ಚಾರಿಟಬಲ್ ಟ್ರಸ್ಟ್ ನಿಮಗೆ ಯಾವಾಗ ಶುರು ಮಾಡಬೇಕು ಅಂತ ಅನಿಸ್ತು? ಇನ್ಫ್ಯಾಕ್ಟ್ ಮೊದಲನೇದು ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಭಾರತೀಯರಿಗೆ, ನಮ್ಮ NRIs ಯಾರು ಬೇರೆ ದೇಶದಲ್ಲಿ ಇದ್ದಾರೆ ಅವ್ರಿಗೆ ಎಲ್ಲರಿಗೆ ನಾನು ಈ ಸ್ವಾತಂತ್ರ್ಯ ದಿನದ್ದು ಹಾರ್ದಿಕ ಶುಭಾಶಯ ಅಂತ ಹೇಳ್ತೀನಿ. ಓಕೆ. ಸೊ ಹಾಗೆ ಪೀಸ್ ಫಾರ್ ಚಾರಿಟಿ ಅಂತ ಫುಲ್ ಒಂದು ಟ್ರಸ್ಟನ್ನು ಮಾಡಿದ್ದೀರಾ, ಪೀಸ್ ಫಾರ್ ಹ್ಯುಮ್ಯಾನಿಟಿ ಅನ್ನೋ ಟ್ರಸ್ಟನ್ನು ಮಾಡಿದ್ದೀರಾ. ಸೊ ಯಾವಾಗಿಂದ ಪ್ರಾರಂಭ ಆಯಿತು ಈ ಒಂದು ಟ್ರಸ್ಟ್? ಹೇಗೆ ಬಂತು ಈ ಒಂದು ಥಾಟ್ ನಿಮಗೆ ಈ ಚಾರಿಟಿ ಟ್ರಸ್ಟ್ ಓಪನ್ ಮಾಡಬೇಕು ಅನ್ನೋದು? ಮೇಡಮ್, ಮೊದಲು ನಾನು ಹೇಳ್ತೀನಿ, ಪೀಸ್ ಫಾರ್ ಹ್ಯುಮ್ಯಾನಿಟಿ ಆರ್ಗನೈಸೇಷನ್ ಇದು ಬಂದು 1 ವರ್ಷನೇ ಸ್ಟಾರ್ಟ್ ಆಗಿರೋದು. ಇದಕ್ಕಿಂತ ಮುಂಚೆ ನಮ್ಮದು ಇದು ಒಂದೇ ಇಲ್ಲ, ನೀಡ್ಸ್ ಫೌಂಡೇಶನ್, ಹೆಲ್ಪಿಂಗ್ ಹ್ಯಾಂಡ್ಸ್ 3-4 ಟ್ರಸ್ಟ್ ಆಲ್ರೆಡಿ ರನ್ ಆಗ್ತಾ ಇದೆ. ನಾನು ಒಬ್ಬ ಸಾಧಾರಣ ಮನುಷ್ಯ, ಬಡವರಿಗೋಸ್ಕರನೇ ನಾನು ಮಾಡ್ತಾ ಇರೋದು. ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಹಾಂ, ಓಕೆ. ಯಾವಾಗ ಶುರು ಆಯಿತು ನಿಮಗೆ? ಹೇಗೆ ಅನಿಸ್ತು ನಿಮಗೆ? ಯಾವಾಗ ಈ ಒಂದು ಚಾರಿಟಬಲ್ ಟ್ರಸ್ಟ್ನ ಓಪನ್ ಮಾಡಬೇಕು ಅಂತ ನಿಮಗೆ ಹೇಗೆ ಬಂತು ಈ ಒಂದು ಥಾಟ್? ಮೇಡಮ್, ನಾನು ನಿಮಗೆ ಹೇಳಿದೆ ಇವಾಗ, ನಾನು ಒಬ್ಬ ಸಾಧಾರಣ ಮನುಷ್ಯ ಅಂತ ಹೇಳಿದ್ದೀನಿ ಆಲ್ರೆಡಿ. ಇನ್ನೊಂದೇನೆಂದರೆ, ನಾನು ಬಡತನ ನೋಡಿರೋ ವ್ಯಕ್ತಿ. ಓಕೆ. ಆಲ್ರೆಡಿ ಬಡತನ ನೋಡಿರೋ ವ್ಯಕ್ತಿ. ನನಗೆ ಓದೋಕ್ಕೆ ನನಗೆ ಜನರಿಂದ ನಾನು ಹೆಲ್ಪ್ ತಗೊಂಡು ಸ್ಕಾಲರ್ಶಿಪ್ಪಿಂದ ಎಲ್ಲ ಓದಿ ಎಲ್ಲ ನಾನು ಬಡತನ ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಅದು ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆಯವರು ಈ ಪ್ರಾಬ್ಲಮ್ನಲ್ಲಿ ಬರಬಾರ್ದಂತ ನಾನು ಈ ವರ್ಷ ಈ ಸ್ಕಾಲರ್ಶಿಪ್ ನಾನು ನಡೆಸ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ದೀನಿ. ಓಕೆ. ಹಾಗೆ ಯಾವುದೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರಾ ಈ ಒಂದು ಚಾರಿಟಬಲ್ ಟ್ರಸ್ಟಲ್ಲಿ? ನೀವು ಏನೆಲ್ಲ ಒಂದು ಪ್ರೊಸೆಸ್ ನಡೀತಾ ಹೋಗುತ್ತೆ ಈ ಒಂದು ಟ್ರಸ್ಟ್ ಎಲ್ಲ? ಪೀಸ್ ಫಾರ್ ಹ್ಯುಮ್ಯಾನಿಟಿ ಆರ್ಗನೈಸೇಷನ್ 1 ವರ್ಷ ಆಯಿತು. ಇದರಲ್ಲಿ ನಮ್ಮ ಕೋರ್ ಕಮಿಟಿ ಮೆಂಬರ್ಸು ಇದ್ದಾರೆ, ಫೌಂಡರ್ಸು. ಅದರಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ಒಂದು ಪೀಸ್ ಫಾರ್ ಹ್ಯುಮ್ಯಾನಿಟಿ ಕಾನ್ಫರೆನ್ಸ್ ಅಂತ ಮಾಡಿದ್ವಿ. ಅದು ದೊಡ್ಡ ಮಟ್ಟದಲ್ಲಿ 6,000 ಜನ ಸೇರಿಸಿದ್ರು. ಓಕೆ. ಸ್ಟಾರ್ಟಿಂಗ್ ಎಷ್ಟು ಜನ ಸೇರಿ ಈ ಒಂದು ಟ್ರಸ್ಟನ್ನು ಓಪನ್ ಮಾಡಿದ್ರಿ? ಎಷ್ಟು ಜನ ಇದ್ದಾರೆ ಈ ಒಂದು ಟ್ರಸ್ಟಲ್ಲಿ ಇವಾಗಲೂ ಸಹ? ಮೇಡಮ್ ನೋಡಿ, 10 ಜನ ನಾವು ಸೇರಿ ಈ ಟ್ರಸ್ಟ್ ಮಾಡಿರೋದು. ಅದರಲ್ಲಿ ಮುಖ್ಯವಾದ 6 ಜನ ಇದ್ದಾರೆ ಫೌಂಡರ್ಸು. ಅದಕ್ಕಿಂತ ಇವಾಗ ನೀವು ನೋಡಿದ್ರೆ ನೆಕ್ಸ್ಟ್ ಇವಾಗ 15th ಆಗಸ್ಟ್ನಲ್ಲಿ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಸುಮಾರು 200 to 300 ಮಕ್ಕಳಿಗೆ, 200-300 ಮಕ್ಕಳಿಗೆ ನಾವು 1,000 to 2,000 ರೂಪೀಸ್ ಸ್ಕಾಲರ್ಶಿಪ್, ಕ್ಯಾಶ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಅದು ನನ್ನ ಸ್ವಂತ ಕೈಯಿಂದ ನಾನು ಕೊಡ್ತಾ ಇದ್ವಿ. ಇದಕ್ಕಿಂತ ಮುಂಚೆ ನಾವು 6,000 ಜನ ಸೇರಿಸಿ, 6,000 ಪಬ್ಲಿಕ್ಗೆ ಸೇರಿಸಿ ಪೀಸ್ ಏನು, ಪೀಸ್ ಫಾರ್ ಹ್ಯುಮ್ಯಾನಿಟಿ ಏನು, ಪೀಸ್ನಲ್ಲಿ ಹೆಂಗಿರಬೇಕು ಅಂತ ಒಂದು ಎಕ್ಸಾಂಪಲ್ ಅನ್ನು ಬಿಟ್ಟಿದ್ದೀವಿ ಆಲ್ರೆಡಿ. ಓಕೆ. ಅಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಪ್ರತಿಯೊಂದು ಸ್ಕೂಲ್ಗೂ ಹೋಗು ನೀವು ಮಾಡ್ತಾ ಇದ್ದೀರಾ? ಯಾವ ರೀತಿ ಮಾಡ್ತಾ ಇದ್ದೀರಾ? ಇವಾಗ ಹೆಬ್ಬಾಳ ಕ್ಷೇತ್ರದಲ್ಲಿ ನಾವು ಹುಡುಕಿ ಜನರಿಗೆ 500 to 600 ಮನೆಗಳು ಹುಡುಕಿದೀವಿ ಆಲ್ರೆಡಿ. ಎಲ್ಲಿ ಬಡವರು ಆಲ್ರೆಡಿ ಅಲ್ಲಿದ್ದಾರೆ, ಅವ್ರಿಗೆ 500,000 ರೂಪಾಯಿ ಕಮ್ಮಿ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಅವ್ರಿಗೋಸ್ಕರ ನಾವು ಇದು ನಮ್ಮ ಕಡೆಯಿಂದ ಏನಾಗುತ್ತೆ ಅದು ಮಾಡ್ಕೊಡೋಣ ಅಂತ ನಾವಿದ್ದೀವಿ. ಓಕೆ. ಹಾಗೆ ಅದಷ್ಟೇ ಅಲ್ಲದೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಲೀಂ ಪಾಷಾ ಅಂದರೆ ಎಲ್ರಿಗೂ ಅಲ್ಲಿ ಫುಲ್ ನೋಟಿಫೈ ಆಗಿಬಿಟ್ಟಿದೆ, ಬಡವ್ರಿಗೋಸ್ಕರ ಅಂತಾನೆ ಜೀವಿಸ್ತಾ ಇರುವಂಥ ಒಂದು ವಿಶೇಷವಾದ ವ್ಯಕ್ತಿ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಯಾವಾಗಿಂದ ಈ ಒಂದು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂತು? ಹಾಗೆ ನೀವು ಕೆಲವು ವರ್ಷಗಳ ಕಾಲ ದುಬೈಯಲ್ಲಿ ಕೂಡ ಇದ್ರಿ ಅಂತ ನಾವು ಕೇಳ್ಪಟ್ವಿ. ಸೊ ಯಾವಾಗ ನೀವು ಬಂದ್ರಿ, ಅಲ್ಲಿ ಹೋಗಿ ನೀವು ಏನೆಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರಿ? ಮೇಡಮ್ ನೋಡಿ, 2002ನಲ್ಲಿ ನಾನು ರಿಜಿಸ್ಟರ್ ಮಾಡಿದೆ ಟ್ರಸ್ಟ್ ನೀಡ್ಸ್ ಫೌಂಡೇಶನ್ ಅಂತ. ಓಕೆ. ಇನ್ನೂ ರೆಕಾರ್ಡ್ಸ್ನಲ್ಲಿ ಇದೆ ನಮ್ಮ ಹತ್ರ. ಎಲ್ಲ ಹೆಬ್ಬಾಳ್ ಕ್ಷೇತ್ರದಲ್ಲಿ ಬ್ಯಾಂಗ್ಳೂರ್ ಸಿಟಿಗೆ ಗೊತ್ತು, ಸರ್ಕಮ್ಸಿಷನ್ಸ್, ಸ್ಕಾಲರ್ಶಿಪ್, ರಂಜಾನ್ ರೇಷನ್ ಡಿಸ್ಟ್ರಿಬ್ಯೂಷನ್ನು, ಅದು ಈ ಥರ ಸ್ಕೂಲ್ ಸ್ಕಾಲರ್ಶಿಪ್ಗೋಸ್ಕರ ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. 2004ನಲ್ಲಿ ನಾನು ದುಬೈ ಹೋಗ್ಬಿಟ್ಟೆ.
ಅಲ್ಲಿಂದ ನಾನು ಈ ನೀಡ್ಸ್ ಫೌಂಡೇಶನ್ ನಡೆಸ್ತಾ ಇದ್ದೆ 2014 ತನಕ ನಾನು ದುಬೈನಲ್ಲಿ. ಆದರೆ ನಾನು ಸುಮಾರು 100-200 ಜನಕ್ಕೆ ಫ್ರೀಯಾಗಿ ಅಲ್ಲಿ ಕರೆಸಿ ಫುಡ್ ಅಕಾಮಡೇಷನ್ ಎಲ್ಲ ಕೊಡಿಸಿ ಜಾಬ್ ಕೊಡಿಸಿದ್ದೀನಿ ದುಬೈನಲ್ಲಿ. ವರ್ಷ ನಾನು ಇಲ್ಲಿ ಬಂದು ಏನಾದರೂ ಒಂದು ಚಾರಿಟೇಬಲ್ ಪ್ರೋಗ್ರಾಮ್ ಮಾಡಿ ಹೋಗ್ತಾ ಇದ್ದೆ. ಓಕೆ. ಅದಾದಮೇಲೆ ನಾನು ನಿಮಗೆ ಗೊತ್ತಿರೋ ಥರ ನಾನು JDSನಲ್ಲಿ BBMP ಸದಸ್ಯನಾಗಿದ್ದೆ. ಅದಾದಮೇಲೆ ಇವಾಗ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ. 30% ಆಫ್ ಮೈ ಇನ್ಕಮ್, ಪರ್ಸನಲ್ ಇನ್ಕಮ್, ಐ ಹ್ಯಾವ್ ಗಿವನ್ ಫಾರ್ ಚಾರಿಟಿ ಎವ್ರಿ ಮಂತ್. ಓಕೆ. ಯಾಕಂದ್ರೆ 2002 ಇಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋದು. ದುಬೈನಲ್ಲಿ ಹೋಗಿ ಅಲ್ಲಿಂದ ಬಿಟ್ಟಿಲ್ಲ. ದುಬೈನಲ್ಲಿ ನಂದು ಒಂದು ಚಿಕ್ಕದು ಹೋಟೆಲ್ ಇದೆ. ಅದರಿಂದ 30% ನಾನು ಸಮಾಜ ಸೇವೆಗೋಸ್ಕರ ಏನು ಪ್ರಾಫಿಟ್ ಬರ್ತಾ ಇದೆ ಇದಕ್ಕೆ ಬಿಟ್ಟಿರೋದು. ನಾನು ಇದೇ ತಿಂಗಳು ಸುಮಾರು 50 ಜನಕ್ಕೆ ನಾನು ಸ್ಕಾಲರ್ಶಿಪ್ ಆಲ್ರೆಡಿ ಕೊಟ್ಟಿದ್ದೀನಿ. ಅದೇನು ರೆಕಾರ್ಡ್ಸ್ ಎಲ್ಲ ಏನಿಲ್ಲ. ಆ ಥರ ರೆಕಾರ್ಡ್ಸ್ ಇಟ್ಟು ಮಾಡಬೇಕಂತ ಏನಿಲ್ಲ. ಮೆಡಿಕಲ್ಗೋಸ್ಕರ, ಸ್ಕೂಲ್ ಮಕ್ಕಳಿಗೋಸ್ಕರ ನಾನು ಮಾಡ್ತಾನೆ ಇದ್ದೀನಿ. ಇದೇನೋ ಒಂದು 15 ಆಗಸ್ಟ್ ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಾನು ಎಲ್ಲರಿಗೆ ವಿಶ್ ಮಾಡೋಣ ಅಂತ ನಿಮ್ಮ ಮೂಲಕ ಬಂದಿದ್ದೀನಿ ಅಷ್ಟೇ. ಹಾಗೆ ಆಗಸ್ಟ್ 15 ಇಂದ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್, ಆಫ್ಟರ್ 15th ಆಗಸ್ಟ್ ಎಲ್ಲರಿಗೂ ಗೊತ್ತು, ಫ್ಲಾಗ್ ಹಾಸ್ಟಿಂಗ್ ಇದೆ. ಆದ್ಮೇಲೆ ಬಡವರಿಗೆ ಇದಿದೆ, ಊಟ ಅರೇಂಜ್ಮೆಂಟ್ ಇದೆ, ಅನ್ನ ಅರೇಂಜ್ಮೆಂಟ್ ಇದೆ. ಇದು ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ 2 ಕಡೆ ನಾನು ಇಟ್ಕೊಂಡಿದ್ದೀನಿ. ಸುಮಾರು 300 ಜನಕ್ಕೆ ನಾನು ಸ್ಕಾಲರ್ಶಿಪ್ ಕೊಡೋಣ ಅಂತ ಇದ್ದೀನಿ. ಅದಾದ್ಮೇಲೆ ಬೇರೆ 2-3 ಪ್ರೋಗ್ರಾಮ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಟೀಮ್ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಅವ್ರಿಗೆ ಸ್ಪೆಷಲಿ ನಾವು ಒಂದು ಏನು ಅವ್ರಿಗೆ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಅವ್ರ ಅಧಿಕಾರ ಇನ್ನೂ ಜಾಸ್ತಿ ಸಿಗಬೇಕು ಅವ್ರಿಗೆ ಅಂತ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ. ಪೀಸ್ ಫಾರ್ ಹ್ಯುಮ್ಯಾನಿಟಿ ಅನ್ನೋ ಒಂದು ಟ್ರಸ್ಟಿಂದ ನೀವು ಸಾಕಷ್ಟು ಬಡ ಮಕ್ಕಳಿಗೆ ತುಂಬಾನೇ ಸಹಾಯವನ್ನ ಮಾಡ್ತಾ ಇದ್ದೀರಾ. ಹಣದ ಸಹಾಯ ಆಗಿರ್ಬೋದು, ಇನ್ನು ನಾನಾ ರೀತಿಯ ಸಹಾಯವನ್ನ ಮಾಡ್ತಾ ಇದ್ದೀರಾ. ನಿಮಗೆ ರೋಲ್ ಮಾಡೆಲ್, ನಿಮ್ಮ ಇನ್ಸ್ಪಿರೇಷನ್ ಅಂತ ಯಾರಾದರೂ ಇದ್ದಾರಾ ಇಷ್ಟೊಂದೆಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ? ನೋಡಿ, ನಮ್ಮ ಬಿಗ್ ಬ್ರದರ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಇಮ್ರಾನ್ ಪಾಷಾ ಅಂತ. ಓಕೆ. ಗೋರಿಪಾಲ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು. ಓಕೆ. ಅವರಿದ್ದಾರೆ. ಇನ್ನೊಂದು ಬಿಗ್ ಬ್ರದರ್ ಇದ್ದಾರೆ, ಜಫರುಲ್ಲಾ ಖಾನ್ ಸಾಹೇಬ್ರು. ಅವರೇ ನಮಗೆ ಬಾಸ್. ಓಕೆ. ಅವರೇ ನಮಗೆ ಉದ್ದೇಶನೂ ಇದೆಲ್ಲ ಹೇಳ್ಕೊಟ್ಟಿರೋದು. 2002 ಇಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದ್ರೇನು ಅವರು ಇದೇ ಹೇಳೋದು, ಇಡೀ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಅಲ್ಲಿ ಹೋಗಿ ನೀನು ನೋಡಿ ನೀನು ಮಾಡು ಅಂತ ಹೇಳಿರೋದು. ಇನ್ನೊಂದು, ನಾನು ಬಡವರ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡೋದು ಅಷ್ಟೇ, ನಾನು ದೊಡ್ಡ ಫ್ಯಾಮಿಲಿಯಿಂದ ಬಂದಿಲ್ಲ. ಅದು ನಾವು ನೋಡಿ ನಾವು ಕಲ್ದಿರೋದು ಬೇರೆಯವ್ರಿಗೆ ಕಷ್ಟ ಬರಬಾರ್ದು ಅಂತ ನಾವು ಮುಂದೆ ನಡಿ. ನಾನು ಒಂದೇ ಮೆಸೇಜ್ ಹೇಳ್ತೀನಿ, ಯಾಕಂದರೆ ಇವತ್ತು ಮೀಡಿಯಾ ಮೂಲಕ ಹೇಳ್ತಾ ಇರೋದು ಪೀಸ್ ಫಾರ್ ಹ್ಯುಮ್ಯಾನಿಟಿ ವತಿಯಿಂದ ನಾನು ಇಲ್ಲಿ ಕೂತ್ಕೊಂಡಿರೋದು. ಎಲ್ಲರಿಗೂ ಹೇಳ್ತೀನಿ, ಒಂದು ನಿಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಆ ದಿನ ನೀವು ಬಡವರಿಗೆ ಮಾಡಿ. ಓಕೆ.